ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ಟ್ಯೂಬ್ ಕನ್ನಡ. ನಾನು ಸುರೇಶ್. ಸ್ನೇಹಿತರೆ, ಆ್ಯಪಲ್ ಕಂಪ್ನಿಯವರು ಲಾಂಚ್ ಮಾಡಿರುವಂಥ ಐಫೋನ್ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡೋದಕ್ಕೆ ಅಂತ ನಾನು ನಿಮ್ಮ ಮುಂದೆ ನಿಂತಿದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ಹೇಳಬೇಕು ಅಂದರೆ ಇದರಲ್ಲಿ ಒಂದು ಎಕ್ಸೈಟಿಂಗ್ ಫೀಚರ್ ಒಂದನ್ನು ಕೊಟ್ಟಿದ್ದಾರೆ. ಅದು ಯಾವುದಪ್ಪ ಅಂತ ಅಂದರೆ SOS, ಅಂದರೆ ಆರ್ಡಿನರಿ SOS ಅಲ್ಲ, ಇದು ಒಂದು ಸ್ಯಾಟಲೈಟ್ ಮೂಲಕ ಸಂಪರ್ಕವನ್ನು ಕಲ್ಪಿಸುವಂತಹ ಒಂದು ವಿಧಾನವಾಗಿದೆ. ಇದರಲ್ಲಿ ಸ್ನೇಹಿತರೆ, ಯಾವುದಾದ್ರೂ ಒಂದು ಫಾರೆಸ್ಟಲ್ಲಿ ನೀವು ಯಾವುದೋ ಒಂದು ಡಾಕ್ಯುಮೆಂಟ್ರಿನೋ ಯಾವುದೋ ಒಂದು ವಿಡಿಯೋ ಪರ್ಪಸ್ಗೋಸ್ಕರ ನೀವು ಹೋಗಿರ್ತೀರ ಅಂದ್ಕೊಳ್ಳಿ. ಅಲ್ಲಿ ನಿಮಗೆ ಸಿಗ್ನಲ್ ಲಾಸ್ಟ್ ಆಗಿರುತ್ತೆ, ನೆಟ್ವರ್ಕು ನಿಮಗೆ ಲಾಸ್ಟ್ ಆಗಿರುತ್ತೆ. ಅಂಥ ಸಮಯದಲ್ಲಿ ನೀವು ರೆಸ್ಕ್ಯೂವರ್ಸ್ಗಳ ಜೊತೆ ಸಂಪರ್ಕವನ್ನು ಕಲ್ಪಿಸೋಕ್ಕೋಸ್ಕರ SOS ಮೂಲಕ, ಈ ಸ್ಯಾಟಲೈಟ್ ಮೂಲಕ ಸಂವಹನವನ್ನು ನಡೆಸೋದಕ್ಕೆ ಸಹಕಾರಿಯಾಗಿದೆ. ಇದು ಎಷ್ಟು ಉತ್ತಮವಾದಂಥ ಒಂದು ಫೀಚರ್ ಅಂದರೆ, ನೀವೆಲ್ಲೋ ಕಳೆದೋಗಿರ್ತೀರ, ಲಿಟ್ರಲಿ ನೀವು ಎಲ್ಲಿದ್ದೀರಿ ಅಂತ ನಿಮಗೆ ಗೊತ್ತಿರೋದಿಲ್ಲ. ಸೊ ನಿಮ್ಮ ಇಂಟರ್ನೆಟ್ ಕೂಡ ವರ್ಕ್ ಆಗ್ತಾ ಇರೋದಿಲ್ಲ. ಅಂಥ ಜಾಗದಲ್ಲಿ ನಿಮ್ಮನ್ನು ರೆಸ್ಕ್ಯೂ ಮಾಡೋವಂಥವ್ರನ್ನ ಒಂದು ಸಂಪರ್ಕ ಮಾಡಬೇಕು ಅಂದರೆ ಈ ಫೀಚರ್ ತುಂಬ ಉಪಯೋಗವಾಗಿದೆ. ಇದನ್ನು ನಾನು ತುಂಬ ಒಳ್ಳೆಯ ಅಪ್ಗ್ರೇಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದು ಹಿಂದಿನ ಒಂದು ಐಫೋನ್ 14 ಸೀರೀಸಲ್ಲೂ ಇತ್ತು, ಆದರೆ ಇದರಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ನ ಮಾಡಿ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿರೋದ್ರಿಂದ ಇದು ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಇನ್ನೊಂದು ಫೀಚರ್ ಸ್ನೇಹಿತರೆ, ಕ್ರ್ಯಾಶ್ ಡಿಟೆಕ್ಷನ್ ಅಂತ. ಸ್ನೇಹಿತರೆ, ನೀವು ಕೇಳ್ಬೋದು ಏನಿದು ಕ್ರ್ಯಾಶ್ ಡಿಟೆಕ್ಷನ್ ಅಂತ ಕೇಳೋದಾದರೆ, ನೀವು ಸಪೋಸ್ ಇವಾಗ ಯಾವುದಾದ್ರೂ ಒಂದು ಕಾರಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಇರ್ತೀರ, ಯಾವುದೇ ಒಂದು ವೆಹಿಕಲಲ್ಲಿ. ಅಂಥ ಸಮಯದಲ್ಲಿ ನೀವು ಯಾರಿಗಾದರೂ ಗುದ್ದು ಡಿಕ್ಕಿ ಹೊಡೆದು, ಅಥವಾ ನಿಮ್ಮ ಕಾರು ಯಾವುದಾದ್ರೂ ವೆಹಿಕಲ್ ಆಗಿದ್ದರೂ ಕೆಳಗಡೆ ಬೀಳ್ತು, ಏನಾದ್ರು ಎಮರ್ಜೆನ್ಸಿ ಸಿಚುವೇಶನ್ ಆಯಿತು ಅಂತ ಅಂದರೆ ಆಟೋಮೆಟಿಕಲಿ ನಿಮ್ಮ ಒಂದು ಎಮರ್ಜೆನ್ಸಿ ಸರ್ವಿಸಸ್ಗೆ ನಿಮ್ಮ ಐಫೋನು ಒಂದು ಮೆಸೇಜನ್ನು ಕಳಿಸಿ ಅದರಿಂದ ನಿಮ್ಮನ್ನು ಸೇವ್ ಮಾಡುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಐಫೋನು ಎಷ್ಟೇ ದುಬಾರಿ ಆಗಿರ್ಬೋದು, ಇಂಥ ಫೀಚರ್ನ ಕೊಡ್ತಾ ಇದೆ ಅಂದರೆ ಅದು ನಮ್ಮ ಜೀವನ ಉಳಿಸೋವಂಥ ಒಂದು ಫೀಚರ್ ಆಗಿದೆ ಸ್ನೇಹಿತರೆ. ಅದರಿಂದ ಎಲ್ಲರೂ ತಗೊಳಕ್ಕಾಗಲ್ಲ, ಆದರೆ ಕೆಲವಂಥವ್ರು ಅಫೋರ್ಡ್ ಮಾಡೋವಂಥವ್ರು, ಹೆಲ್ತ್ ಬಗ್ಗೆ ಕಾಳಜಿ ಇರುವಂಥವ್ರು ಅದನ್ನು ತಗೋಬೋದಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಫೀಚರ್ ಬಂದು ಸ್ನೇಹಿತರೆ, ಅದರ ಡಿಸ್ಪ್ಲೇ ಸ್ನೇಹಿತರೆ. ಡಿಸ್ಪ್ಲೇ XDR ಸೂಪರ್ ರೆಟಿನಾ ಡಿಸ್ಪ್ಲೇ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ತುಂಬ ಒಂದು ಹೈ ಪೀಕ್ ಬ್ರೈಟ್ನೆಸ್ ಲೆವೆಲನ್ನು ಹೊಂದಿದೆ. ಸುಮಾರು 2000 ನಿಟ್ಸ್ನಷ್ಟು ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿದೆ. ನೀವು ಎಂಥ ಬಿಸಿಲಿಗೆ ಹೋದ್ರೂ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸ್ಪ್ಲೇ. ಇದೊಂದು ಫೀಚರ್ ಆಗಿದೆ. ಮತ್ತು ಐಫೋನಲ್ಲಿ ಪ್ರಪ್ರಥಮ ಬಾರಿಗೆ Type-C ಪೋರ್ಟನ್ನು ಕೊಟ್ಟಿದ್ದಾರೆ. ಏನಕ್ಕೆ ಅಂತ ಅಂದರೆ, Type-C ಪೋರ್ಟಿಂದ ಏನು ಉಪಯೋಗ ಆಗುತ್ತೆ ಅಂತ ಅಂದರೆ ಸ್ನೇಹಿತರೆ, ಅದು ತುಂಬ ಫಾಸ್ಟಾಗಿ ಫೋನನ್ನು ಚಾರ್ಜ್ ಮಾಡುತ್ತೆ. ಪದೇ ಈಗ ಐಫೋನ್ ಪ್ರೀವಿಯಸ್ ಯೂಸರ್ಸ್ ಎಲ್ಲ ಹೇಳ್ತಾರೆ, ಐಫೋನಲ್ಲಿ ಚಾರ್ಜಿಂಗೇ ಬರಲ್ಲ ಅಂತ ಎಲ್ಲ ಹೇಳೋದನ್ನು ನೀವು ಕೇಳಿರ್ತೀರ. ಆದರೆ ಇದರಲ್ಲಿ ಹಾಗಾಗಲ್ಲ ಸ್ನೇಹಿತರೆ, ತುಂಬ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಮತ್ತು ಮ್ಯಾಕ್ಸಿಮಮ್ 4000+ mAh ಬ್ಯಾಟ್ರಿನ ಐಫೋನ್ 15 ಸೀರೀಸ್ಗೆ ಅಳವಡಿಸಿದ್ದಾರೆ ಸ್ನೇಹಿತರೆ. ಅದರಿಂದ ನೀವು ಒಂದು ದಿನ ಅಥವಾ 1.5-2 ದಿನ ಆರಾಮಾಗಿ ನಿಮ್ಮ ಫೋನನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಫೀಚರ್ ಬಂದು ಸ್ನೇಹಿತರೆ, ಇದರ ಪ್ರೊಸೆಸರ್. ಇದರಲ್ಲಿ ಆ್ಯಪಲ್ ತುಂಬ ಮುಂದೆನೇ ಹೋಗಿ ಒಂದು ಆ್ಯಪಲ್ A17 Pro ಬಯೋನಿಕ್ ಚಿಪ್ ಅಂತ ಒಂದನ್ನು ಮಾಡಿ ಐಫೋನ್ 15 ಸೀರೀಸ್ಗೆ ಅಳವಡಿಸಿದ್ದಾರೆ. 15 ಸೀರೀಸಲ್ಲಿ ಎಲ್ಲದಕ್ಕೂ ಅಲ್ಲ, 15 Pro ಸೀರೀಸ್ ಏನಿದೆ, Pro Max, Pro, ಈ ಸೀರೀಸಲ್ಲಿ ಆ್ಯಪಲ್ ಬಯೋನಿಕ್ A17 Pro ಅನ್ನೋ ಚಿಪ್ಸೆಟನ್ನು ಹಾಕಿದ್ದಾರೆ. ನೀವು ಯಾವ ಗೇಮನ್ನು ಬೇಕಾದ್ರೂ, ಯಾವ ಸೆಟ್ಟಿಂಗಲ್ಲಿ ಬೇಕಾದರೂ, ಹೈ ಲೆವೆಲಲ್ಲಿ ಪ್ರೀಮಿಯಮ್ ಮತ್ತು HD UHD ಈ ಟೈಪಲ್ಲಿ ನೀವು ಯಾವ ಗೇಮ್ ಬೇಕಾದರೂ, ಯಾವ ವಿಡಿಯೋ ಬೇಕಾದ್ರೂ ಸ್ಟ್ರೀಮ್ ಮಾಡ್ಬೋದಾಗಿದೆ. ಮತ್ತು 5G ನೆಟ್ವರ್ಕ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ತುಂಬ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮತ್ತು ಇನ್ನೊಂದು ಫೀಚರ್ ಏನಪ್ಪ ಅಂದರೆ, ಐಫೋನಲ್ಲಿ ಕ್ಯಾಮ್ರಾ ಅಪ್ಗ್ರೇಡ್ ಮಾಡಿದ್ದಾರೆ. ತುಂಬ ಅಪ್ಗ್ರೇಡ್ ಮಾಡಿದ್ದಾರೆ ಸ್ನೇಹಿತರೆ. ಕ್ಯಾಮ್ರಾ ವಿಷಯಕ್ಕೆ ಬಂದರೆ ಅದೇನಪ್ಪ ಅಂತ ಅಂದರೆ, 48 ಮೆಗಾಪಿಕ್ಸಲ್ ಫಾರ್ ದ ಫಸ್ಟ್ ಟೈಮ್ ಆಫ್ ಆ್ಯಪಲ್ ಇಂಡಸ್ಟ್ರಿ. ಫಸ್ಟ್ ಟೈಮು 48 ಮೆಗಾಪಿಕ್ಸಲ್ ಕ್ಯಾಮ್ರಾನ ಫಿಕ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಇದು ತೆಗೆಯುವಂಥ ಫೋಟೋ ಮತ್ತು ವಿಡಿಯೋ ಕ್ವಾಲಿಟಿನ ನೀವು ನೋಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಅದರ ಸ್ಯಾಂಪಲ್ ವೀಡಿಯೋಸ್ ಮತ್ತು ಫೋಟೋಸ್ನ ನೀವು ಅಲ್ಲಿ ನೋಡ್ಬೋದು. ತುಂಬ ಅಲ್ಟಿಮೇಟ್ ಆಗಿದೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಯಾವುದೇ ಫೋನು ಕೂಡ ಈ ಥರ ಕ್ಯಾಮ್ರಾನ ಹೊಂದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ
ರಾ ಮೋಡ್ ಅಂತ ಒಂದಿದೆ. ಅದನ್ನು ಸೆಲೆಕ್ಟ್ ಮಾಡಿದ್ರೆ ನೀವು ಕಣ್ಣಲ್ಲಿ ಏನು ನೋಡ್ತೀರಾ ಅದೇ ಕ್ವಾಲಿಟಿಯ ಫೋಟೋ ಅಥವಾ ವೀಡಿಯೋನ ಶೂಟ್ ಮಾಡುತ್ತೆ ಸ್ನೇಹಿತರೆ. ಅಷ್ಟು ಕೇಪಬಿಲಿಟಿ ಐಫೋನ್ 15 ಸೀರೀಸ್ಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಕ್ಯಾಮ್ರಾದಲ್ಲಿ ಇನ್ನೊಂದು ಫೀಚರ್ನ ಆ್ಯಡ್ ಮಾಡಿದ್ದಾರೆ, ಅದು ಆ್ಯಕ್ಷನ್ ಮೋಡ್ ಅಂತ. ಸ್ನೇಹಿತರೆ, ನೀವು ಒಂದು ಸಿನಿಮಾವನ್ನು, ಒಂದು ಡಾಲ್ಬಿ ಸಿನಿಮಾವನ್ನು ಯಾವ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ಕ್ಯಾಪ್ಚರ್ ಮಾಡ್ತಾರೋ ಅದೇ ರೀತಿ ನೀವು ಐಫೋನ್ 15 ಸೀರೀಸ್ನ ಫೋನನ್ನು ಇಟ್ಕೊಂಡು ನೀವು ಒಂದು ಮೂವಿನೇ ತೆಗಿಬೋದು ಅಂದರೆ ನೀವು ನಂಬ್ತೀರಾ? ಎಸ್, ನಂಬಲೇಬೇಕು ಸ್ನೇಹಿತರೆ. ಯಾಕಂದರೆ ಆ ಥರ ಕ್ಯಾಮ್ರಾ ಅದರಲ್ಲಿ ಇದೆ. ರಾ ಮೋಡ್ ಮತ್ತು ಆ್ಯಕ್ಷನ್ ಮೋಡ್ ಅನ್ನೋ ಒಂದು ಮೋಡ್ನ ಆನ್ ಮಾಡಿಕೊಂಡ್ರೆ ನೀವು ಎಷ್ಟೇ ಸ್ಪೀಡಾಗಿ ಹೋಗಿ ನೀವು ಯಾವುದೇ ರೀತಿ ಫೋನ್ ಶೇಕ್ ಆದ್ರೂ ಅದು ಸ್ಟೆಬಿಲೈಸ್ಡ್ ವಿಡಿಯೋ ಆಗಿ ಬರುತ್ತೆ ಸ್ನೇಹಿತರೆ. ಇದಿಷ್ಟು ಈ ಐಫೋನ್ 15ನ ಸೀರೀಸ್ನ ಒಂದು ಉಪಯೋಗ ಆಗುವಂತಹ ಫೀಚರ್ಸ್ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದೇ ರೀತಿ ವಿಡಿಯೋ ನಿಮಗೆ ಬೇಕು ಅಂತಂದರೆ ದಯವಿಟ್ಟು ನಮ್ಮ ಟೆಕ್ಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ವಂದೇ ಮಾತರಂ.